ಗುರು ಫ್ರೀ ಫೈರಲ್ಲಿ ಒಳ್ಳೆ ಪ್ಲೇಯರ್ ಆಗಬೇಕು ಅಂದರೆ ಫಸ್ಟ್ ಮ್ಯಾಟ್ರ್ ಆಗೋದು ಅವ್ರ ಗೇಮ್ ಪ್ಲೇ. ಗುರು ಗೇಮ್ ಪ್ಲೇ ಅಂದರೆ ನಾರ್ಮಲಾಗಿ ಕನ್ಸಿಡರ್ ಆಗೋದು ಅವ್ರ ಮೂಮೆಂಟ್ ಹೆಂಗೆ ಕೊಡ್ತಾರೆ, ಹೆಡ್ ಶಾಟ್ ಹೆಂಗೆ ಹೊಡಿತಾರೆ, ಅವ್ರು ಆಡೋ ಸ್ಟೈಲ್ ಯಾವುದು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಗುರು ಈ ಫ್ರೀ ಫೈರಲ್ಲಿ ಹೆವಿ ಮೂಮೆಂಟ್ ಕೊಡಬೇಕು ಅಂದರೆ ಮ್ಯಾಟ್ರ್ ಆಗೋದು ಸೆನ್ಸಿಟಿವಿಟಿ. ಅಸಲಿ ಈ DPI ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತಾರೆ, ಇದನ್ನು ಯೂಸ್ ಮಾಡೋದು ಸೇಫಾ ಅಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹೆಲೋ ವಾಟ್ಸಪ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿರೋ ಚಾನಲ್ ಬಂದುಬಿಟ್ಟು ಪ್ರೈಮ್ ಕನ್ನಡಿಗ ಅಂತ. ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈಗ DPI ಅಂದರೆ ಏನು? DPI ಅಂದರೆ ಇರೋದಕ್ಕಿಂತಲೂ ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ಳೋದು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, DPI ಬಗ್ಗೆ ಮಾತಾಡ್ತಿದ್ದೀನಿ. ಫ್ರೀ ಫೈರಲ್ಲಿ ಬೇಸಿಕಲಿ DPI ಅಂದರೆ ಸೆನ್ಸಿಟಿವಿಟಿ ಅಂತ ಅರ್ಥ ಮಾಡ್ಕೊತಾರೆ. ಗುರು ಈ ಟಾಪಿಕ್ನ ಹೆವಿ ರಿಸರ್ಚ್ ಮಾಡಿ ಹುಡ್ಕೊಂಡು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ನೋಡೋಣ ಗುರು ಕನ್ನಡದವ್ರು ಯಾವ ರೀತಿ ಸಪೋರ್ಟ್ ತೋರಿಸ್ತೀರಂತ. ಇದು ನನ್ನ ಫಸ್ಟ್ ವಿಡಿಯೋ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಅಂದರೆ ಬೇಗ ಲೈಕ್ ಮಾಡ್ಕೊಂಬಿಡಿ. ಈ DPI ಅನ್ನೋದು ಮೊಬೈಲಲ್ಲಿ ಎಲ್ಲೆವರೆಗೂ ಕೂಡ ಸಿಗೋದಿಲ್ಲ ನಿಮಗೆ. ಇದನ್ನು ನಾವೇ ಹುಡುಕಿ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ಸೆಟ್ಟಿಂಗ್ಸ್ಗೆ ಹೋಗಿ DPI ಅಂತ ಸರ್ಚ್ ಮಾಡಿ, ಸಿಗೋದಿಲ್ಲ. ಅಬೌಟ್ ಫೋನ್ ಅಂತ ಎಲ್ಲರ ಮೊಬೈಲಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲ ಅಂತಂದರೆ ಸರ್ಚ್ ಮಾಡಿ ಅಥವಾ ಹುಡುಕಿ ಸಿಗುತ್ತೆ. ಓಕೆನಾ? ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರ್ಜನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಬಿಲ್ ನಂಬರ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ 7 ಸಲ ಟ್ಯಾಪ್ ಮಾಡಿ. ಈಗ 7 ಸಲ ಟ್ಯಾಪ್ ಮಾಡಾದ್ಮೇಲೆ ಡೆವಲಪರ್ ಆಪ್ಷನ್ ಅನ್ನೋದು ಆನ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅದು ಸರ್ಚ್ ಬಾಕ್ಸಲ್ಲಿ ಹುಡುಕರು ಸಿಗುತ್ತೆ, ಅಥವಾ ನೀವು ಬೇಕಂದರೆ ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗಿ ಅದ್ರಲ್ಲಿ ಡೆವಲಪರ್ ಆಪ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಸ್ಕ್ರೋಲ್ ಆನ್ ಮಾಡಿ ಕೆಳಗೆ ನೋಡಿದ್ರೆ ಸಾಕು, ಸ್ಮಾಲೆಸ್ಟ್ ವಿಡ್ತ್ ಅಂತ ಇರುತ್ತೆ. ಸೊ ಗುರು ಅದೇ ಗುರು DPI. ಈಗ ನಮ್ಮ ಫ್ರೀ ಫೈರ್ ಅನಿಮಲ್ಸ್ಗೆ ಇದ್ರ ಮೇಲೆ ಎಷ್ಟು ಹುಚ್ಚೋ ಗೊತ್ತಿಲ್ಲ ಗುರು. ಒಬ್ಬನ ಮೊಬೈಲ್ ಚೆಕ್ ಮಾಡಿದೆ, ನೋಡ್ತೀನಿ ಮಸ್ತಾಗಿ ಆಡ್ತಿದ್ದ. ಹೋಗ್ಬಿಟ್ಟು ಕೇಳ್ತೀನಿ ಎಷ್ಟಪ್ಪ DPI ಅಂತಂದರೆ 1401 ಅಂತಾನೆ. ಎಲ್ಲಿ ನೋಡ್ಕೊಂಡು ಇಟ್ಕೊಂಡ ಯೂಟ್ಯೂಬಲ್ಲಿ ಅಣ್ಣ ಹುಡುಕ್ದೆ ಸಿಕ್ತು ಅಂತಂದ. ಎಷ್ಟು GB RAM ಮೊಬೈಲ್ ಅಂದರೆ 4GB ಅಂದ. ನನಗೆ ಫುಲ್ ಶಾಕ್ ಆಗಿಬಿಡ್ತು. ಆಮೇಲೆ ನಾನೇ ಒಂದು ಬಿಟ್ಟು ಬೆಸ್ಟ್ DPI ಅವ್ನ ಮೊಬೈಲ್ಗೆ ಎಷ್ಟು ಸೆಟ್ ಆಗುತ್ತೋ ಅಷ್ಟು ಇಟ್ಕೊಟ್ಟೆ. ಸೊ ಈ DPI ಅನ್ನೋದು ಹೆವಿ ಹಾರ್ಮ್ಫುಲ್ ಮೊಬೈಲ್ಗೆ. ಓಕೆನಾ? ಇದರಿಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಡೋಂಟ್ ವರಿ ಬ್ರೋ, ನೀವು ಯೂಸ್ ಮಾಡಲೇಬೇಕು ಅಂತಂದಿದ್ರೆ ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟೆಷ್ಟು DPI, ಎಷ್ಟೆಷ್ಟು GB RAM ಮೊಬೈಲ್ಗೆ ಯೂಸ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಓಕೆ, ಈಗ 1, 2, 3 GB ಮೊಬೈಲ್ ಇರುತ್ತಲ್ಲ, ಅವರು ಗೇಮ್ ಬಿಟ್ಬಿಡಿ. ವೈ ಏನಕ್ಕೆ ಹೇಳ್ತಿದ್ದೀನಿ ಬ್ರೋ ಗೇಮ್ ಬಿಟ್ಬಿಡಿ ಅಂತ? ನೀವು ಎಷ್ಟೇ DPIನ ಇಟ್ಕೊಂಡು ಕೂಡ ಆ ಮೊಬೈಲಲ್ಲಿ ಆಡೋದಕ್ಕಾಗೋದಿಲ್ಲ. ಈಗ ಫ್ರೀ ಫೈರ್ ಅನ್ನೋದು ಹೆವಿ ಅಪ್ಡೇಟ್ ಆಗ್ತಿರೋದ್ರಿಂದ, ಗ್ರಾಫಿಕ್ಸ್ ಹೈ ಆಗಿರ್ಬೋದು, ಏನೇ ಆಗಿರ್ಬೋದು ಹೆವಿ ಹೈ ಆಗ್ತಿರೋದ್ರಿಂದ ಲ್ಯಾಗ್ ಆಗೋದು ಹೆವಿ ಆಗುತ್ತೆ. ಬಟ್ ಈ DPI ಹಾಕೊಂಡ್ರೆ ಇನ್ನೂ ಲ್ಯಾಗ್ ಆಗುತ್ತೆ. ಓಕೆ, ಈಗ ಎಷ್ಟು GB ರ್ಯಾಮ್ಗೆ ಎಷ್ಟು DPI ಸೆಟ್ ಆಗುತ್ತೆ ಈಗ ನೋಡ್ಕೊಳ್ಳಿ. ನಿಮ್ಮ 4GB RAM ಇದೆ ಓಕೆ, 6GB RAM ಇದೆ ಓಕೆ, 8GB RAM ಇದೆ ಓಕೆ, ಎಷ್ಟು GB ಆದರೂ ಇರಲಿ ರ್ಯಾಮು, ಅವ್ರಿಗೆ ಎಲ್ಲದಕ್ಕೂ ಹೇಳ್ತಿದ್ದೀನಿ. ಓಕೆನಾ? ನೀವು ಸ್ಮಾಲೆಸ್ಟ್ ವಿಡ್ತಲ್ಲಿ ಎಷ್ಟು ಇರುತ್ತೆ ನೋಡ್ಕೊಳ್ಳಿ ನೀವೇ. ನಂದು ನಾರ್ಮಲಾಗಿ 360 ಇತ್ತು. ಓಕೆನಾ? ಅದಕ್ಕಿಂತ ಸ್ವಲ್ಪ 100 ಜಾಸ್ತಿ ಮಾಡ್ಕೊಂಡೆ ಅಷ್ಟೇ. ಓಕೆನಾ? ನೀವು 100 ಮಾತ್ರ ಜಾಸ್ತಿ ಮಾಡ್ಕೋಬೇಕು. ನಿಮ್ಗೆ ಇರೋದಕ್ಕಿಂತಲೇ ಸ್ವಲ್ಪ 100 ಜಾಸ್ತಿ ಮಾಡ್ಕೊಳ್ಳಿ ಸಾಕು. ಅದೇ ಬೆಸ್ಟ್ DPI ನನ್ನ ಕಡೆಯಿಂದ ಪ್ರಿಫರ್ ಆಗೋದು ಅಂತಂದರೆ. ತುಂಬ ಜನಕ್ಕೆ DPI ಬಗ್ಗೆ ಈಗ ಗೊತ್ತಾಗಿರುತ್ತೆ. ಗೈಸ್ ನಾನು ಹೇಳ್ತಿದ್ದೀನಿ DPI ಯೂಸ್ ಮಾಡೋದು ಬೇಡ. ಓಕೆನಾ? ಸೊ ಹೆವಿ ಹ್ಯಾಂಗ್ ಆಗೋದಾಗಲಿ, ಲ್ಯಾಗ್ ಆಗೋದಾಗಲಿ ಎಲ್ಲನೂ ಕೂಡ ಈ DPI ಇಂದನೇ ಆಗೋದು. ಸೊ ನೀವು ಇಷ್ಟ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಬೆಲ್ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡ್ರೆ ಸಾಕು, ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಮೂಲಕ ಬರುತ್ತೆ ನಿಮಗೆ. ಓಕೆನಾ? ಸೊ ಇಷ್ಟೇ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್ ಗೈಸ್, ಬಾಯ್.